ಈಗಾಗಲೇ ನಾರಾಯಣ ಸ್ವಾಮಿಯವರು ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಯಾರು ಅಂಬೇಡ್ಕರ್ ಅವರ ಭಾವನೆ ಏನಿತ್ತು, ತುಳಿತಕ್ಕೆ ಒಳಗಾದಂತ ಜನಗಳ ಪರವಾಗಿ ಅಂಬೇಡ್ಕರ್ ಅವರು ಧ್ವನಿಯನ್ನ ಎತ್ತಿದ್ರು. ಆ ತುಳಿತಕ್ಕೆ ಒಳಗಾದಂತ ಸಮುದಾಯದಲ್ಲಿ ಬಹಳ ಹಿಂದುಳಿದ ವರ್ಗಗಳೇನಿದೆ, ಆ ವರ್ಗಗಳಿಗೆ ಜನಸಂಖ್ಯೆ ಆಧಾರದಲ್ಲಿ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದು ಪ್ರಮುಖವಾಗಿ. ಈಗ ಇದೇನು ಇವತ್ತಿಂದ ಅಲ್ಲ, ಬಹಳ ವರ್ಷಗಳಿಂದ ನಡೀತಾ ಇದೆ ಈ ಹೋರಾಟ. ಅಂದ್ರೆ ಈಗ ಅದು 20-30 ವರ್ಷ ಹಿಂದೆ ಇರೋದಕ್ಕೂ ಇವತ್ತು ಅದು ಅಂತಿಮ ಘಟ್ಟಕ್ಕೆ ಬಂದ್ಬಿಟ್ಟಿದೆ. ಈಗ ಅಂತಿಮ ಘಟ್ಟ. ಈಗ ಅಂತಾರಲ್ಲ, ಕೊನೆ ಇನ್ನೇನು ನಾವು ರನ್ನಿಂಗ್ ರೇಸ್ ಮಾಡಿ ಇನ್ನೇನು ಆ ಗೆರೆ ದಾಟ್ಬೇಕಲ್ಲ, ಅಲ್ಲಿಗೆ ಬಂದಿದೆ. ಈಗೇನಾನ ಯಾಮಾರಿದ್ರೆ ಇನ್ಯಾವತ್ತು ಸಿಗಲ್ಲ. ಈಗ ರೀಚ್ ಮಾಡಲೇಬೇಕು, ಆ ಗೆರೆ ದಾಟ್ಲೇಬೇಕು. ಆ ರೀತಿಯಾದಂತ ಒಂದು ಹೋರಾಟ ಇದು. ಅದಕ್ಕೋಸ್ಕರ ಹಿಂದೆ ನಮ್ಮ ಅದಕ್ಕೆ ಮಂತ್ರಿಗಳೆಲ್ಲ ಬಂದಿದ್ದಾರಪ್ಪ. ಈಗ ಮಂತ್ರಿಗಳೆಲ್ಲ ಬಂದಿದ್ದಾರೆ. ಮುನಿಯಪ್ಪನವರು ಕೂಡ ಮಾತಾಡ್ತಾರೆ. ಈಗ ಅದೇ ನಿಮಿಷ ಸರ್, ನಮ್ಮ ಸರ್ಕಾರ ಇದ್ದಾಗ ನಾವು ಇದಕ್ಕೆ ಬೇಕಾದಂತ ಒಳ ಮೀಸಲಾತಿಗೆ ಬೇಕಾದಂತ ಎಲ್ಲ ರೀತಿಯಾದಂತ ಕೆಲಸವನ್ನ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದೀವಿ. ಅದರಲ್ಲಿ ಕಾರಜೋಳ ಅವರು ಇದ್ರು, ನಾರಾಯಣ ಸ್ವಾಮಿ ಅವರು ಇದ್ರು, ಎಲ್ಲ ಮುಖಂಡರು ಇದ್ರು. ಚಾಲನೆಯನ್ನ ಕೊಟ್ಬಿಟ್ಟಿದ್ದೀರಿ ನಾವು. ಈಗಾಗಲೇ ತೆಲಂಗಾಣದಲ್ಲೂ ಅಲ್ಲಿನ ಮುಖ್ಯಮಂತ್ರಿ ಅನೌನ್ಸ್ ಮಾಡಿದ್ದಾರೆ, ನಾವು ಒಳ ಮೀಸಲಾತಿಗೆ ರೆಡಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದೆ, ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಈಗ ತಡ ಮಾಡೋ ಪ್ರಶ್ನೆ ಇರಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೋಸ್ಕರ ನಮ್ಮ ಗೌರವಾನ್ವಿತ ಸಚಿವರು ಬಂದಿದ್ದಾರೆ. ಈ ಒಳ ಮೀಸಲಾತಿ ಪರವಾಗಿರುವಂತ ಮುನಿಯಪ್ಪನವರು ಬಂದಿದ್ದಾರೆ, ಮಹದೇವಪ್ಪನವರು ಬಂದಿದ್ದಾರೆ. ಅವರೆಲ್ಲರೂ ಇದರ ಪರವಾಗಿ ಸರ್ಕಾರದಲ್ಲಿ ಮಾತಾಡಿ ಈ ಅಂತಿಮ ಘಟ್ಟಕ್ಕೆ ಬಂದಿರುವಂತಹ ವಿಚಾರವನ್ನ, ಇಷ್ಟೊಂದು ದೊಡ್ಡ ಹೋರಾಟ ಬೆಳಗಾವಿಯಲ್ಲಿ ನಡೀತಾ ಇದೆ. ಈ ಹೋರಾಟಕ್ಕೆ ಏನಾದರೂ ಕಳೆ ಬರಬೇಕಾದ್ರೆ, ಈ ಹೋರಾಟಕ್ಕೆ ಒಂದು ತೀರ್ಪು ಬರಬೇಕಾದ್ರೆ ಇದು ತೀರ್ಮಾನ ಆಗಲೇಬೇಕು. ಹಾಗೆ ಆಗುತ್ತೆ. ಆ ರೀತಿ ವಾತಾವರಣ ಬಂದಿದೆ. ಈಗ ಎಲ್ಲ ದೇಶದಲ್ಲಿ ಎಲ್ಲ ಕಡೆನೂ ಆ ರೀತಿ ವಾತಾವರಣ ಇದೆ. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಬೇಗ ಇದಕ್ಕೆ ಒಂದು ತೀರ್ಮಾನ ಮಾಡುವಂತದಕ್ಕೆ ಒಂದು ಕ್ರಮವನ್ನ ರಾಜ್ಯ ಸರ್ಕಾರ ಅತಿ ಶೀಘ್ರದಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಿನಂತಿಯನ್ನ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.